ಬಹಳ ಬಹಳ ಒಂದು ಸ್ಮೂತ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ. ಆ್ಯಂಡ್ ಇವರೆಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಂಗೆ ತುಂಬ ವಿಚಿತ್ರ ಅನಿಸ್ತಿತ್ತು. ಆ್ಯಕ್ಚುಲಿ ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ಆ ಥರ ಮಾತಾಡಲ್ಲ. ಸೊ ತುಂಬ ಮುಜುಗರ ಆಯಿತು ನನಗೆ. ಇವರೆಲ್ಲ ತುಂಬ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀವು ಹಂಗೆ ಮಾಡಿದ್ದೀರಾ ಹಿಂಗೆ ಮಾಡ್ತೀರಾ ಅಂದರೆ ಇಟ್ ಜಸ್ಟ್ ಮೇಡ್ ಅಸ್ ಸೋ ಅನ್ಕಂಫರ್ಟಬಲ್. ಯಾಕಂದರೆ ನಾವು ಆ ಥರ ಇಲ್ಲ ನಾವೆಲ್ಲ ಜೊತೆಲಿದ್ದಾಗ. ದಟ್ ಈಸ್ ಒನ್. ಆ್ಯಂಡ್ ಲವ್ ಮಾಕ್ಟೇಲ್ ಅಂತಂದರೆ ಅಫ್ಕೋರ್ಸ್ ಕೃಷ್ಣ ಮಿಲನ ಅಂತೆಲ್ಲ ಹೇಳ್ತಾರೆ, ಬಟ್ ನನಗೆ ಪರ್ಸ್ನಲಿ ಏನನ್ಸುತ್ತೆ ಅಂತಂದರೆ ಇಟ್ ಈಸ್ ಈಚ್ ಒನ್ ಆಫ್ ದೆಮ್. ಅಂದರೆ ಪ್ರತಿಯೊಂದು ಪಾತ್ರ ಬಿಗಿನಿಂಗಿಂದ ನಮ್ಮ ವಿಜು, ನಾನು ಆ್ಯಕ್ಚುಲಿ ಇವಾಗ ಹೇಳೋಕೆ ಹೋದ್ರೆ ಮಿಸ್ ಮಾಡ್ತೀನಿ, ಯಾಕಂದರೆ ಪಾರ್ಟ್ 1 ಪಾರ್ಟ್ 3 ಹೇಳಬೇಕು ಪ್ರತಿಯೊಂದು ಪಾತ್ರ. ಆ್ಯಂಡ್ ಈ ಒಂದು ಜರ್ನಿಲಿ ಐ ಥಿಂಕ್ ನಾವು ಅಫ್ಕೋರ್ಸ್ ಕಷ್ಟಪಟ್ಟಿದ್ದೀವಿ, ಬರೆದಿದ್ದೀವಿ, ಅದು ಇದು ಎಲ್ಲ. ಆ್ಯಂಡ್ ಅವ್ರೆಲ್ಲರಿಗೂ ಕೂಡ ಅವರೆಲ್ಲ ಆ ಪಾತ್ರಕ್ಕೆ ಕೊಟ್ಟಿರೋ 100% ಇದೆಯಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಐ ರಿಮೆಂಬರ್ ಶ್ವೇತಾ ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ತಂದೆಗೆ ಹುಷಾರಿರಲಿಲ್ಲ, ಅಥವಾ ಈ ಥರ ತುಂಬ ಕೆಲವ್ರಿಗೆಲ್ಲ ತುಂಬ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಇತ್ತು. ಆ್ಯಂಡ್ ಈ ರೀತಿಯಾದಂತಹ ಬಹಳ ವಿಷಯಗಳು ನಡೆದಿರುತ್ತೆ ಆ್ಯಕ್ಟರ್ಗಳ ಲೈಫಲ್ಲಿ ಅಥವಾ ಶೂಟಿಂಗ್ ಮಾಡಬೇಕಾದ್ರೆ. ಅದೆಲ್ಲದನ್ನು ಅಂದರೆ ಪಕ್ಕಕ್ಕಿಟ್ಟು ಒಂದು ಸಿನಿಮಾ ಅಂತ ಬಂದಾಗ ನಟರು ನಟಿಯರು ಯಾರು ನಮ್ಮ ಪೂರ್ತಿ ಫ್ರಾಂಚೈಸಲ್ಲಿದ್ದಾರೆ ಪ್ರತಿಯೊಬ್ಬರು ಅವರವರ 100% ಕೊಟ್ಟಿದ್ದಾರೆ. ಶ್ರೀ ಸರ್ 3 ಸಿನಿಮಾಯಿಂದ ಹೇಳ್ತಾ ಇದ್ದೀವಿ, ಇವ್ರು ಅನ್ಸುತ್ತೆ ಏನು ಇವ್ರ ಬಗ್ಗೆ ಇವ್ರು ಮಾತಾಡ್ಕೊತಾರೆ 3 ಸಿನಿಮಾಯಿಂದ. ಬಟ್ ಶ್ರೀ ಸರ್ ಇಸ್ ಅವರ್ ಫ್ಯಾಮಿಲಿ. ಸೊ ನಾನೇನು ಹೇಳಲ್ಲ ಸರ್, ಯು ಆರ್ ಪಾರ್ಟ್ ಆಫ್ ಅಸ್. ಆ್ಯಂಡ್ ಎಲ್ಲರೂ ವಾಸು ಸರ್ ಇರ್ಬೋದು, ಇಲ್ಲಿ ಯಾರ್ಯಾರು ಬಂದಿದ್ದೀರಾ, ಬಟ್ ನಾನು ಮಿಸ್ ಮಾಡ್ತೀನಿ ಆ್ಯಕ್ಚುಲಿ. ಬಟ್ ಎಲ್ಲರೂ ಐ ಥಿಂಕ್ ನಾವು ಅವ್ರನ್ನ ಹೇಗೆ ನಡ್ಸ್ಕೊಂಡಿದ್ದೀವಿ ಅಂತ ಎಲ್ಲರೂ ಮಾತಾಡಿದ್ರು, ಬಟ್ ಅವ್ರುಗಳು ಕೂಡ ಈಕ್ವಲಿ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಸೊ ಹಲೋ, ಆ್ಯಕ್ಚುಲಿ ಏನು ಗೊತ್ತಾ, ನಾನು ತುಂಬ ಕ್ಯಾಲ್ಕುಲೇಟಿವ್. ಅಂದರೆ ಇಲ್ಲಿ ಯಾರನ್ನು ನಾನು ಸುಮ್ಮನೆ ನಂಗೆ ಗೊತ್ತಿರೋರು ಅವ್ರಿಗೆ ಹಿಂಗೆ ಅಂತೆಲ್ಲ ಕ್ಯಾಸ್ಟ್ ಗೀಸ್ಟ್ ಅವೆಲ್ಲ ಮಾಡೋದಿಲ್ಲ. ಇವರೆಲ್ಲ ಸಿಕ್ಕಾಬಟ್ಟೆ ಟ್ಯಾಲೆಂಟೆಡ್ ಆಗಿರೋದಕ್ಕೆ ಮಾತ್ರ ನಾನು ಕ್ಯಾಸ್ಟ್ ಮಾಡಿರೋದು, ಇಲ್ಲಾಂದರೆ ದೇವರನ್ನೇ ಮಾಡ್ತಾ ಇರಲಿಲ್ಲ. ಸೊ ಅವ್ರೇನು ನಮ್ಗೆ ಥ್ಯಾಂಕ್ಸ್ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರ ಟ್ಯಾಲೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಹೊಸಬ್ರಿದಾರ, ಎಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳ್ದಾಗೆ ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯಾರಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ. ಬಹುಶಃ 2014 ನಾವು ಜೊತೆ ಕೆಲಸ ಮಾಡಿದಾಗ ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಾಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು. ಪಾಪ ಅವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಗೆ ಕರೀಲಿಲ್ಲ, ನಾವು ನಿಮ್ಮನ್ನ ರಿವೀಲ್ ಮಾಡಲ್ಲ ಅಂತ. ಸೊ ಹಾಗೆ ನಮ್ಮ ಶೋ ಮಾಡಿದ ಶೋಗೂ ಕರೀಲಿಲ್ಲ, ಗೊತ್ತಾಗಬಾರ್ದು ಅವ್ರಿಗೆ. ಅಂಡ್ ರಜನಿ ಅವರನ್ನ ಟೀಚರ್ನ ನಾವು ಲವ್ ಮಾಕ್ಟೇಲ್ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ್ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ, ರೇಚಲ್ ಇವ್ರಗಳ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ, ಬಟ್ ಅವರು ಅಂದರೆ ಒಂದು ನನಗೆ ದೇರ್ ಐ ಥಿಂಕ್ ದೇ ಬೈ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬ ಫ್ರೆಂಡ್ಸ್ ಇಲ್ಲ ಅಂತ, ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡಿಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನೀವು ಆ್ಯಕ್ಚುಲಿ ಬರ್ತೀರಾ ಆಗುತ್ತಾ ಅಂತ ನಾವು ಕೇಳೋದೇ ಇಲ್ಲ. ಅಂದರೆ ದಟ್ ಇಸ್ ದ ಕೈಂಡ್ ಒನ್. ಅಭಿ ನಮ್ಮನೆ ಹುಡುಗ, ಮಾತಾಡಲ್ಲ. ಜಗ್ಗ ಆಲ್ಸೋ. ಆ್ಯಂಡ್ ಜಗ್ಗ ಹ್ಯಾಟ್ಸ್ ಆಫ್. ಯಾಕಂದರೆ ನಾವು ಏನೇನು ನನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನು ತೆರೆ ಮೇಲೆ ಅವನು ಅದನ್ನು ತಂದಿದ್ದಾನೆ. ಅಂದರೆ ಅವ್ನಿಗೆ ಆ ಕೆಪಾಸಿಟಿ ಇದೆ. ಅವನು ನಟನೆ ಒಂದು ಕಡೆ ಆದರೆ ಅವ್ನಿಗೆ ಆ ಥರ ಇದೆ ಮುಖಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನು ಎಲ್ಲೋ ಹೋಗ್ತಾನೆ. ಸಮೃತ ಎಲ್ಲಿದ್ದಾಳೆ? ಸಮೃತ, ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ. ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಕಳನ್ನ, ಅಂದರೆ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅವ್ರಿಗೆ ಪಾಪ ಅಂದರೆ ನಮ್ಗಳ ಥರ ಅವರು ರೆಡಿ ಆಗಿರಲ್ಲ. ಆ್ಯಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕೆಂದರೆ ಡೈಲಾಗ್ಸ್ನ ಕೆಲವು ಸರಿ ಹಿಂದಿನ ದಿನ ನಾವು ತುಂಬ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳಿಸಿದ್ದೀವಿ, ಅವಳನ್ನ ಪ್ರಿಪೇರ್ ಮಾಡ್ಕೊಂಬನ್ನಿ. ಅರ್ಲಿ ಮಾರ್ನಿಂಗ್ ಮಕ್ಕಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಯು ಹವ್ ಟೇಕನ್ ಕೇರ್ ಆಫ್ ಸಮೃತ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವೆಲ್ಲ ಪ್ರೆಸ್ ಮೀಟಲ್ಲೂ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದ್ದೀವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಅವ್ರ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂಥ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗಲ್ಲಿ ನೋಡಿದ್ವಿ. ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್ನ. ನಾನು ಎಲ್ಲೋ ಒಂದು ಕಡೆ ಇಂಟರ್ವ್ಯೂಲಿ ಹೇಳಿದೆ, ಲವ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2 ಗೆದ್ದಾಗ ನಾವು ಖುಷಿಯಾಗಿದ್ವಿ, ಬಟ್ ಪಾರ್ಟ್ 3 ಸಕ್ಸಸ್ ನಾನು ತುಂಬ ಎಮೋಷ್ನಲ್. ನಾನು ಆ್ಯಕ್ಚುಲಿ ಅಷ್ಟು ಎಮೋಷ್ನಲ್ ವ್ಯಕ್ತಿ ಅಲ್ಲ, ಬಟ್ ನಾನು ಎಮೋಷ್ನಲ್ ಮಾಡಿದೆ. ನಾನು ರಿಲೀಸ್ ಆಗಿ 1 ವಾರ ಬರೀ ಹತ್ತಿದ್ದೀನಿ. ಅಂದರೆ ರಿವ್ಯೂಸ್ ನೋಡಿ ಐ ಬಿಕಮ್ ಸೋ ಎಮೋಷ್ನಲ್.
ನಮ್ಮ ಎಡಿಸ್ ಕೂಡ ಎಲ್ಲರೂ ಇದ್ದಾರೆ. ಇದು ಐ ಥಿಂಕ್ ಸಕ್ಸಸ್ ಮೀಟ್ ಕೊನೆ ವೇದಿಕೆ. ನನಗೆ ಥ್ಯಾಂಕ್ಸ್ ಹೇಳೋ ಆಪರ್ಚುನಿಟಿ ಸಿಗಲ್ಲ. ಪ್ರಶಾಂತ್ ಇರ್ಬೋದು, ಲಿಕ್ಕಿ ಇರ್ಬೋದು, ಭಾಳಷ್ಟು ಜನ, ಮನು ಎಟ್ಸೆಟ್ರಾ, ನಮ್ಮ ಸಚಿನ್, ತುಂಬ ಜನ, ನಾನು ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮ್ಮ ಜೊತೆ ನಿಂತಿದ್ದೀರಾ. ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಆಭಾರಿ. ಆ್ಯಂಡ್ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಕೃಷ್ಣ ಅವರ ತಂದೆ ತಾಯಿ, ದೇವರ್ ಆರ್ ಬಿಗ್ಗೆಸ್ಟ್ ಸಪೋರ್ಟ್. ಯಾಕಂದರೆ ನಮಗೆ ಪರಿ ಇದ್ದಿದ್ದರಿಂದ ಈ ಸತಿ ನಮಗೆ ಸಪೋರ್ಟ್ ಬೇಕಾಗಿತ್ತು. ಆ್ಯಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ನಮಗೆಲ್ಲ ಕೊಟ್ಟಿದ್ದಾರೆ. ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ಬೇಡವಾ ಗೊತ್ತಿಲ್ಲ. ಹಸ್ಬೆಂಡ್ ಅನ್ನೋದು ಹೊರತುಪಡಿಸಿದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಯಾಕಂದ್ರೆ ನಾನು ನಟಿಯಾಗಿ ಇದು 12ನೇ ವರ್ಷ ನನ್ನ ಕರಿಯರ್. ಕೃಷ್ಣ ಅವ್ರ ಹತ್ರ ನಾನು ಕಲ್ತಿರೋ ಅಷ್ಟು, ಕೃಷ್ಣ ಅವ್ರು ನನ್ನ ಹತ್ರ ಕೆಲಸ ತೆಗ್ಸಿರೋ ಅಷ್ಟು ನಟಿಯಾಗಿ ಬಹುಶಃ ನನಗೆ ಆ ಎಕ್ಸ್ಪೀರಿಯನ್ಸ್ ಯಾರ ಹತ್ರನೂ ಆಗಿಲ್ಲ. ಐ ವಾಂಟ್ ಕೃಷ್ಣ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.